ನೀವು ವಿಷಯ ಗೊತ್ತಾದಾಗ ನೀವು ಅವ್ರಿಗೇನಾಗುತ್ತೆ? ತಮ್ಮ ತಮ್ಮ ಎಲ್ಲಿದ್ದ ವಿಷಯ? ನಮ್ಮ ಮನೆಯಲ್ಲಿದ್ದೆ. ಓಕೆ. ಅವ್ರು ಯಾರಿಗಾದ್ರು ಕಾಲಲ್ಲಿ ಇದ್ರಂತ? ಕಾಲಲ್ಲಿ ಇದ್ದವ್ರು ಮುಂಚೆ ಒಂದು 4 ವರ್ಷ ಆಯಿತು. ಅಲ್ಲಲ್ಲ, ಈ ಘಟನೆ ಆಗುವಾಗ ಅವರ ಭಾವನೆಗೆ ಯಾರಿಗಾದ್ರು ಕಾಲ್ ಮಾಡಿ? ಅವ್ರಿಗೆ ಕಾಲ್ ಮಾಡಿದಂತೆ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರ ಅಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು ಅಷ್ಟೇ. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ಅರ್ಧವರೆಗೆ ಅಂತ. ಅವ್ರು ನಾನು ಇಲ್ಲಿಗೆ ತಗೊಂಡು ಅಂತ ನನಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ. ಅದು ಹೇಗಿದ್ರಿ ಅಕ್ಕನ ಜೊತೆ? ಅಕ್ಕ ನನ್ನ ಹತ್ರ ಎಲ್ಲ ಕ್ಲೋಸ್ ಇದ್ಲು. ಅವರು 3 ಮಂದಿ ಹೆಣ್ಮಕ್ಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು ನನ್ನ. ಚೇತನ್ ಇಂಥ ತೊಂದರೆಗಳು ಏನಾದರೂ ಮಾಡ್ತಾ ಇದ್ದಂಥದ್ದು ಏನಾದರೂ ಹೇಳಿದಾರ? ಇಲ್ಲ, ಲವ್ ಮಾಡ್ತಿದ್ದದ್ದು ಹೇಳ್ತಿದ್ಲು. ಅದು 4 ವರ್ಷ ಆಯಿತು ಕಟ್ಟಾಗಿ. ಈ ಥರ ಕಿರಿಕಿ ಬರ್ತಿದ್ದ ಆ ಥರ ಅಂತ ಹೇಳಲಿಲ್ಲ ಇನ್ನುವರೆಗೆ, ನನಗೆ ಹೇಳಿಲ್ಲ. ಹಾಂ ಹೌದೌದು, ಅವನೇ. ಅವನು ಫ್ಯಾಮಿಲಿ ಸಮೇತ. 4 ಅವನು ಕೂಡ ಫ್ಯಾಮಿಲಿ? ಅವನು ಫ್ಯಾಮಿಲಿ ಅಂದರೆ ಅಣ್ಣಂದು ವೈಫಿಂದು ಅಕ್ಕನ ಮಗ. ಈ ರೀತಿ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ? ಇದಿಲ್ಲ. ಸರಿ, ಏನು ಹೆಸರು ನಿಮ್ಮದು? ನಿತಿನ್. ಇನ್ನೆಲ್ಲ ಮಾಮೂಲಿ ನಿಮ್ಮ ಕಲ್ಪನೆದಲ್ಲಿ ಪಾಪ ಬಾಲೆ ಎಲ್ಲ ಫೋನ್ ಅಂತ ನಿಂತಿದ್ದಾರೆ ಕನ್ನಡ ಕೈಗೊಂಡ ಬಾ ಬತ್ತಾರ ಬಾ ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ಅಂಚಿನ ಜೋಗ್ಲಿಕ್ಕೆ ಇಂಚ ಆರ ಬಲ್ಲಿ ನನ್ನ ಪೊಲೀಸರಲ್ಲಿ ಮಾತಿರಲ್ಲ ಇಲ್ಲಕ್ಕೆ ಮಾತ್ರ ಗೊತ್ತಾಗ್ತದೆ. ఆయన కిరణ్ కలిపి పత్తది ఇంట్లోకి తుడిపోవడం ఏర్లాడు కానీ ఇంట్లోకి తిరిగిపోవడం గురించి మాహిತಿ ಗೊತ್ತಿಲ್ಲ. ಕನ್ನಡದಲ್ಲಿ ನೀವು ವಿಷಯ ಗೊತ್ತಾದಾಗ ನೀವು ಅವ್ರಿಗೇನಾಗುತ್ತೆ? ತಮ್ಮ ಎಲ್ಲಿದ್ದ ವಿಷಯ? ನಮ್ಮ ಮನೆಯಲ್ಲಿದ್ದೆ. ಓಕೆ. ಅವ್ರು ಯಾರಿಗಾದ್ರು ಕಾಲಲ್ಲಿ ಇದ್ರಂತ? ಕಾಲಲ್ಲಿ ಇದ್ದವ್ರು ಮುಂಚೆ ಒಂದು 4 ವರ್ಷ ಆಯಿತು. ಅಲ್ಲಲ್ಲ, ಈ ಘಟನೆ ಆಗುವಾಗ ಅವರ ಭಾವನೆಗೆ ಯಾರಿಗಾದ್ರು ಕಾಲ್ ಮಾಡಿ? ಅವ್ರಿಗೆ ಕಾಲ್ ಮಾಡಿದಂತೆ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರ ಅಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು ಅಷ್ಟೇ. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ಅರ್ಧವರೆಗೆ ಅಂತ. ಅವ್ರು ನಾನು ಇಲ್ಲಿಗೆ ತಗೊಂಡು ಅಂತ ನನಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ. ಅದು ಹೇಗಿದ್ರಿ ಅಕ್ಕನ ಜೊತೆ? ಅಕ್ಕ ನನ್ನ ಹತ್ರ ಎಲ್ಲ ಕ್ಲೋಸ್ ಇದ್ಲು. ಅವರು 3 ಮಂದಿ ಹೆಣ್ಮಕ್ಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು ನನ್ನ. ಚೇತನ್ ಇಂಥ ತೊಂದರೆಗಳು ಏನಾದರೂ ಮಾಡ್ತಾ ಇದ್ದಂಥದ್ದು ಏನಾದರೂ ಹೇಳಿದಾರ? ಇಲ್ಲ, ಲವ್ ಮಾಡ್ತಿದ್ದದ್ದು ಹೇಳ್ತಿದ್ಲು. ಅದು 4 ವರ್ಷ ಆಯಿತು ಕಟ್ಟಾಗಿ. ಈ ಥರ ಕಿರಿಕಿ ಬರ್ತಿದ್ದ ಆ ಥರ ಅಂತ ಹೇಳಲಿಲ್ಲ ಇನ್ನುವರೆಗೆ, ನನಗೆ ಹೇಳಿಲ್ಲ. ಹಾಂ ಹೌದೌದು, ಅವನೇ. ಅವನು ಫ್ಯಾಮಿಲಿ ಸಮೇತ. 4 ಅವನು ಕೂಡ ಫ್ಯಾಮಿಲಿ? ಅವನು ಫ್ಯಾಮಿಲಿ ಅಂದರೆ ಅಣ್ಣಂದು ವೈಫಿಂದು ಅಕ್ಕನ ಮಗ. ಈ ರೀತಿ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ? ಇದಿಲ್ಲ. ಸರಿ, ಏನು ಹೆಸರು ನಿಮ್ಮದು? ನಿತಿನ್.
ಕೈಗೊಂಡು ಸರ್ಕಾರ ಯುವತಿಯ ಮನೆಯವರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳು ಸರ್ಕಾರದ ಕಡೆಯಿಂದ ಆಗಬೇಕು. ವಿಶೇಷವಾಗಿ ಈ ಭಾಗದ ಉಸ್ತುವಾರಿ ಸಚಿವರು ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ ನೂರಾರು ಸಮಸ್ಯೆಗಳು, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಅತ್ಯಂತ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಡಬೇಕು ಮತ್ತು ಸರ್ಕಾರ ಅವರ ಮನೆಗೆ ಪರಿಹಾರವನ್ನ ವಿತರಿಸಬೇಕು ಅನ್ನುವಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಖಂಡಿತ ಜನರ ಆಗ್ರಹವನ್ನು ನಾನು ಸ್ವಾಗತಿಸ್ತೇನೆ. ಈ ರೀತಿಯ ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೆದರೆ ಯಾರು ಕೂಡ ಬದುಕುವಂತ ಆ ವ್ಯವಸ್ಥೆಯೇ ಸಮಾಜದಲ್ಲಿ ಇಲ್ಲ ಅನ್ನತಕ್ಕಂಥ ಸಂದೇಶ ಇವತ್ತಿನ ಈ ಪೈಶಾಚಿಕ ಕೃತ್ಯದ ಮುಖಾಂತರ ಸಾಬೀತಾಗಿದೆ. ಜನರ ಅಪೇಕ್ಷೆಗೆ ಅನುಗುಣವಾಗಿ ಆ ಎನ್ಕೌಂಟರ್ ಮಾಡತಕ್ಕಂಥ ವ್ಯವಸ್ಥೆಯನ್ನ ಇಲಾಖೆ ಮಾಡಿದರೆ ಖಂಡಿತ ಸಮಾಜ ಅದನ್ನ ಗೌರವಿಸ್ತದೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ಅವರ ಮನೆ ಹತ್ತಿರ ಇದೊಂದು ನಾಗರಿಕ ಸಮಾಜ ತಲೆದಗ್ಗಿಸುವಂಥ ಕೃತ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಇಂಥದ್ದನ್ನು ನಾವು ಯಾವತ್ತೂ ನಿರೀಕ್ಷೆ ಮಾಡುವಂಥದ್ದಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಕೂಡ ನಿರಾಳವಾಗಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಅಂತೇಳಿ ನನಗೆ ಅನಿಸ್ತಿದೆ. ಇದಕ್ಕೆ ಕಾನೂನು ಸುವ್ಯವಸ್ಥೆ ಕಾರಣವೋ ಅಥವಾ ಸಮಾಜದಲ್ಲಿರುವಂಥ ನೈತಿಕತೆಯ ಮಟ್ಟ ಕುಸಿತಾ ಇದೆಯಾ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದರೆ ಮುಂದಕ್ಕೆ ಇಂಥ ಕೃತ್ಯಗಳಾಗದ ಹಾಗೆ ಇಲಾಖೆ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಏನು ನೊಂದಂಥ ಕುಟುಂಬ ಏನಿದೆ ಅವರಿಗೆ ಸಾಂತ್ವನವನ್ನು ಹೇಳುವಂಥ ವ್ಯವಸ್ಥೆ ಕೂಡ ಆಗಬೇಕು. ಹಾಗೂ ಏನು ಕೊಲೆ ಮಾಡಿ ಹೋಗಿದ್ದಾನೆ ಆರೋಪಿ, ಅವನನ್ನು ತಕ್ಷಣದಲ್ಲೇ ಬಂಧಿಸಿ ಕಾನೂನಿನ ಚೌಕಟ್ಟಿನೊಳಗೆ ಕೊಡುವಂಥ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಮತ್ತು ಮುಂದಿನ ನಾಗರಿಕ ಸಮಾಜಕ್ಕೆ ಅದು ಪಾಠವಾಗಬೇಕು. ಇನ್ನು ಮುಂದೆ ಯಾರೊಬ್ಬರು ಆ ಮನಸ್ಸಿನಲ್ಲಿ ಕೂಡ ಈ ರೀತಿಯ ಒಂದು ಕೃತ್ಯವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬಾರ್ದು. ಆ ರೀತಿಯ ವ್ಯವಸ್ಥೆಗಳು ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇಂಥ ಕೃತ್ಯಗಳು ಮತ್ತೆ ಮರುಕಳಿಸಿದೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ಭಯದಿಂದಲೇ ನಡ್ಕೊಳ್ಬೇಕಾಗ್ತದೆ. ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರವು ಕೂಡ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಒಂದು ಗಂಭೀರವಾಗಿ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಇವತ್ತು ಸಂಜೆ ಸುಮಾರು 5:45 ಹೊತ್ತಿಗೆ ಬಂಟ್ವಾಳದ ಬಿಸಿ ರೋಡಿನ KSRTC ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಹುಡುಗಿಯ ಹತ್ಯೆಯಾಗಿದೆ. ನಿಮಗೆ ಬಂದ ಮಾಹಿತಿಯ ಪ್ರಕಾರ ಹುಡುಗಿ ಕಲ್ಲಡ್ಕ ಪುಷ್ಪರಾಜ್ ಹಾಸ್ಪಿಟಲ್ ಏನೋ ಜಾಬನ್ನು ಮುಗಿಸಿ ಬರುವಂಥ ಸಂದರ್ಭ ಅವಳನ್ನು ಹಿಂಬಾಲಿಸಿಕೊಂಡು ಒಬ್ಬ ಹುಡುಗ ಬಂದಿದ್ದ. ಬರುವಾಗಲೇ ಆ ಹುಡುಗ ಪೂರ್ವ ಯೋಚನೆಯನ್ನೇ ಮಾಡಿಕೊಂಡು ಬಂದಿರಬೇಕು. ಯಾಕಂತ ಕೇಳಿದ್ರೆ ಅಲ್ಲಿ ಬಿದ್ದಂಥ ಆ ಲಾಂಗ್ ತಲವಾರನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಅವ ತಯಾರಿಯಾಗಿ ಬಂದಿರಬೇಕು. ಬಂದು KSRTCಯ ಹಿಂಬದಿ ಅಲ್ಲಿ ಕಾರನ್ನು ನಿಲ್ಲಿಸಿ ಆ ಹುಡುಗಿ ಹತ್ರ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಗಲಾಟೆಯನ್ನು ಮಾಡಿಕೊಂಡು ಬಂದ. ಹುಡುಗಿ ಎದುರುಕೊಂಡು ಸ್ವಲ್ಪ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಆ ಹುಡುಗಿಯ ಮೇಲೆ ಅಟ್ಯಾಕ್ ಅನ್ನು ಮಾಡಿದ. ಆ ಸಂದರ್ಭದಲ್ಲಿ ಹುಡುಗಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋಗಿ ಓಡಿದಂಥ ಸಂದರ್ಭ ಅವರಿಗೆ ಏನು ಸ್ವಲ್ಪ ಅಲ್ಲಿ ವಾಗ್ವಿದ್ದ ಗಲಾಟೆಯನ್ನು ಆಗಿದೆ. ಆ ಸಂದರ್ಭದಲ್ಲಿ ಆ ಹುಡುಗಿಯಲ್ಲಿ ಬಿದ್ದಲ್ಲಿಗೆ ಅವಳ ಮೇಲೆ ಆ ಬಲವಾದಂಥ ದೊಡ್ಡ ತಲವಾರಿನಿಂದ ಆ ಹುಡುಗಿ ಹಲ್ಲೆ ಮಾಡಿ ಹುಡುಗಿ ಅಲ್ಲೇ ಆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ರೀತಿಯ ಘಟನೆ ಬೇರೆ ಬೇರೆ ಸಂದರ್ಭದಲ್ಲಿ ಆಗ್ತಾ ಇದೆ. ಬಿಸಿ ರೋಡಿನ ಈ ಭಾಗದ ಎಲ್ಲ ನಾಗರಿಕರು, ಸಮಸ್ತ ನಾಗರಿಕರು ನಾವು ಇದನ್ನು ಖಂಡಿಸ್ತೇವೆ. ದೊಡ್ಡ ಒಂದು ಆಘಾತಕಾರಿ ಮತ್ತು ಬೇಜಾರದ ವಿಷಯ. ಎಷ್ಟು ಗಂಟೆ ಆಯ್ತು ಸರ್ ಇದೊಂದು 5:45, 6 ಗಂಟೆ ಹೊತ್ತಿಗೆ ಜಿಲ್ಲೆಯಲ್ಲಿ ಇದೆ ಒಂದು 2-3 ಪ್ರಕರಣ. ಈಗ ಮೊನ್ನೆ ಸಾಲೇತೂರಿನಲ್ಲಿ ಕೂಡ ಒಂದು ಪ್ರಕರಣ ಆಯಿತು. ಒಂದು ಶಾಲೆಗೆ ಹೋಗುವಂತ ಹುಡುಗಿಯನ್ನ ಒಬ್ಬ ಚೂರಿ ಹಿಡ್ಕೊಂಡು ಬಂದು ಮಾರಣಾಂತಿಕ ಒಂದು ಹಲ್ಲೆಯನ್ನ ಮಾಡಿದ್ರೆ ಆ ಹುಡುಗಿ ಆಸ್ಪತ್ರೆಯಲ್ಲಿದ್ದಾರೆ. ಪುತ್ತೂರಿನ ಪುರುಷರ ಕಟ್ಟೆಯಲ್ಲಿಯೂ ಕೂಡ ಒಂದು ಚೂರಿಯನ್ನು ಇಟ್ಕೊಂಡು ಎದುರಿಸುವಂತ ಭಯದ ವಾತಾವರಣವನ್ನು ಮಾಡಿದ್ದಾರೆ. ಯುವತಿಯ ಕಡೆಯವರು ಎಲ್ಲಿಯವರಂತ ಗೊತ್ತಾಗಿದೆ. ಕಕ್ಕೆ ಪದವಿನ ಹುಡುಗಿ ಇಲ್ಲಿಗೆ ಬಂದಿದ್ದಾರೆ. ಅವರ ಮನೆಯವರಿಗೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಾನು ಹೇಳುವಂಥದ್ದು ಈಗ ಅಲ್ಲಲ್ಲಿ ಈ ಪ್ರಕರಣಗಳು ನಡೀತಾ ಇದೆ. ಸಣ್ಣ ಯುವ ಸಮಾಜದ ಸಣ್ಣ ಏಜಿನ ಹುಡುಗಿಯರು ಈ ರೀತಿ ಮಾಡುವಂಥದ್ದು ದೊಡ್ಡ ಒಂದು ಅಪರಾಧದ ಕೃತ್ಯ. ಇದು ತುಂಬಾ ಬೇಜಾರದ ವಿಷಯ ಕೂಡ ನಮಗೆ ಇಡೀ ಇದರಲ್ಲಿ ನಡೆಯುವಂಥದ್ದು. ಮುಂದೆ ಜೀವನವನ್ನು ನಡೆಸಿ ಬಾಳಿ ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ಮಾಡಿ ಮನೆಯನ್ನು ಸಾಕಬೇಕಾದಂಥದ್ದು, ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಹೆಸರನ್ನು ಗಳಿಸಬೇಕಾದಂಥ ಈ ರೀತಿಯಲ್ಲಿ ಮಾಡುವಂಥದ್ದು ತುಂಬಾ ಆಘಾತಕಾರಿ ವಿಷಯ ಮತ್ತು ಇದು ಖಂಡನೀಯ. ಸಮಸ್ತ ನಾಗರಿಕರು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಜೊತೆಗೆ ಆ ವ್ಯಕ್ತಿ ಯಾರು ಅಂತೇಳಿ ಒಂದು ಇಲಾಖೆಯವರಿಗೆ ಇದೆ. ಆ ವ್ಯಕ್ತಿಯನ್ನು ತಕ್ಷಣ ಬಂಧನ ಮಾಡಬೇಕು, ಅವನಿಗೆ ಸರಿಯಾದ ಶಿಕ್ಷೆ. ಯಾಕಂತ ಕೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹೇಳುವಾಗ ಎಲ್ಲರ ಬಾಯಲ್ಲಿ ಇದೆ, ಸಾರ್ವಜನಿಕರ ಬಾಯಲ್ಲಿ ಇದೆ, ಎಲ್ಲರ ಬಾಯಲ್ಲಿ ಇದೆ.
ಕೇವಲ ಈ ರೀತಿಯ ಕೊಲೆ ಆದಾಗ ಅವರಿಗೆ ಕಾನೂನಾತ್ಮಕವಾಗಿ ಕೋರ್ಟಿಗೆ ಕರ್ಕೊಂಡು ಹೋಗುವಂಥದ್ದು, ಅಲ್ಲಿಗೆ ನಂತರ ಅವರನ್ನು ಜೈಲಲ್ಲಿ ಹಾಕಿ ವರ್ಷಗಟ್ಟಲೆ ಸಾಕುವಂಥದ್ದು ಈ ರೀತಿ ನಡೀತಾ ಇದೆ. ಈ ರೀತಿ ಆಗಬಾರದು. ಜನರಿಗೆ ಕಾನೂನಿನ ಬಗ್ಗೆ ಭಯದ ವಾತಾವರಣ ಆಗಬೇಕು. ಈ ರೀತಿಯ ಘಟನೆ ಆದಾಗ ಅಂಥ ವ್ಯಕ್ತಿಯನ್ನ ಅವರಿಗೆ ಯಾವ ರೀತಿ ಈಗ ನಾವು ನೋಡ್ತಾ ಇದ್ದೇವೆ, ಮೊನ್ನೆ ಇಲ್ಲಿ ಪಶ್ಚಿಮ ಬಂಗಾಳ ಅಥವಾ ಉತ್ತರ ಪ್ರದೇಶ ನೋಡ್ತಾ ಇದ್ದೇವೆ, ಒಂದು ರೀತಿಯಲ್ಲಿ ಕಾನೂನಿನ ಭಯ ಇರುವ ರೀತಿಯಲ್ಲಿ ಅವರಿಗೆ ಆಗಬೇಕು. ಯಾವುದಾದ್ರೂ ಕಾಲಿಗೋ ಕೈಗೋ ಒಂದು ಏನನ್ನ ಅವರಿಗೆ ಗುಂಡನ್ನು ಹಾಕುವಂಥದ್ದು ಏನೋ ಆಗಬೇಕು ಎನ್ನುವಂಥದ್ದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.